ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರತಕ್ಕಂತಹ ಎಲ್ಲ ವಿಡಿಯೋಗಳು ನಿಮಗಾಗಿ, ನಿಮ್ಮ ಸಕಲ ಸಂಕಷ್ಟ ನಿವಾರಣೆಗಾಗಿ. ವೀಕ್ಷಕರೇ, ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಸಂಚಿಕೆ ಏನು ಅಂತಂದರೆ, ಈ 3 ರಾಶಿಗಳ ಜೀವನದಲ್ಲಿ ಭಾಗ್ಯೋದಯವಾಗುವಂತಹ ಕಾಲವು ಸನ್ನಿಹಿತವಾಗುವಂಥದ್ದು. ಪ್ರಧಾನವಾಗಿ ರವಿಯ ಒಂದು ಬದಲಾವಣೆ ಇರತಕ್ಕಂತಹ ಮಕರ ಸಂಕ್ರಾಂತಿಯ ನಂತರದಲ್ಲಿ ಈ 3 ರಾಶಿಯವರ ಜೀವನದಲ್ಲಿ ಅನುಭವಿಸ್ತಾ ಇರತಕ್ಕಂತಹ ಕಷ್ಟ ಕಾರ್ಪಣ್ಯಗಳು, ದುಃಖ ದುಮ್ಮಾನಗಳು, ಅರಿಷ್ಟಗಳು, ನಷ್ಟಗಳು, ಮಾನಸಿಕವಾಗಿರ್ತಕ್ಕಂಥ ಗೊಂದಲ, ಗಲಿಬಿಲಿ ಎಲ್ಲವೂ ಕೂಡ ನಿವಾರಣೆಯಾಗಿ ಸ್ವಚ್ಛಂದವಾಗಿರ್ತಕ್ಕಂಥ ಮನಸ್ಥಿತಿಯಲ್ಲಿ ಜೀವನವನ್ನು ಮಾಡುವಂಥ ಯೋಗಗಳು, ಭಾಗ್ಯಗಳು ಲಭಿಸುವಂಥ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಸದಾಕಾಲ ತನಗಿಲ್ಲದಿದ್ದರೂ ಕೂಡ ಇನ್ನೊಬ್ಬರಿಗೆ ಕೊಟ್ಟು, ಜೀವನದಲ್ಲಿ ನನಗೆ ಯಾವ ಅವಶ್ಯಕತೆಗಳೂ ಇಲ್ಲದೆ ಇನ್ನೊಬ್ಬರಿಗೆ ಅವಕಾಶಗಳನ್ನು ಮಾಡಿಕೊಟ್ಟು, ಇನ್ನೊಬ್ಬರ ಒಂದು ಏಳಿಗೆಗೋಸ್ಕರ ಸದಾಕಾಲವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡತಕ್ಕಂತಹ ರಾಶಿಗಳಲ್ಲಿ ಈ 3 ರಾಶಿಯು ಪ್ರಧಾನವಾಗಿರ್ತಕ್ಕಂಥದ್ದು. ಹಾಗಾದರೆ ಈ 3 ರಾಶಿಗಳು ಯಾವುದು ಅಂತ ಹೇಳೋದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಧಾನವಾಗಿ 1ನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಅನುಭವಿಸ್ತಾ ಇರತಕ್ಕಂತಹ ಕಷ್ಟ ಕಾರ್ಪಣ್ಯಗಳು, ದುಃಖ ದುಮ್ಮಾನಗಳು ಯಾವುದೇ ರೀತಿಯಲ್ಲಿ ಅನುಭವಿಸ್ತಾ ಇರುವಂತಹ ಕಠೋರವಾದಂತಹ ಪರಿಸ್ಥಿತಿಗಳಿದ್ದರೂ ಕೂಡ ಅದನ್ನೆಲ್ಲ ದಾಟಿಕೊಂಡು ಗ್ರಹಸ್ಥಿತಿಗಳ ಒಂದು ಬದಲಾವಣೆಯಿಂದಾಗಿ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಅನುಕೂಲಗಳು ಲಭಿಸುವಂಥ ಒಂದು ಕಾಲಘಟ್ಟವಾಗಿರುವಂಥದ್ದು. ವೃಷಭ ರಾಶಿಯವರಿಗೆ ಮಾಡುವಂತಹ ಉದ್ಯೋಗದಲ್ಲಿ, ವ್ಯವಹಾರಗಳಲ್ಲಿ, ಕರ್ಮಕ್ಷೇತ್ರದಲ್ಲಿ, ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ಮಹತ್ತರವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ಕಾಣುವಂಥ ಕಾಲಘಟ್ಟವಾಗಿರುವಂಥದ್ದು. ಅದೇ ರೀತಿಯಾಗಿ ಮಾಡುವಂಥ ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂಥದ್ದು, ಉದ್ಯೋಗ ಇಲ್ಲದೇ ಇರುವವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು, ಮಾಡುವಂಥ ಉದ್ಯೋಗದಲ್ಲಿ ಈಗಾಗಲೇ ಪಡ್ತಾ ಇರುವಂಥ ಒಂದು ಶ್ರಮಕ್ಕೆ ನಿಮ್ಮ ಒಂದು ಶ್ರಮವನ್ನು ಗುರುತಿಸಿ ಸರಿಯಾದಂತಹ ಒಂದು ಗೌರವವು ಕೂಡ ಸಿಗುವಂಥ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು. ಲಾಭಸ್ಥಾನಕ್ಕೆ ಗುರುದೃಷ್ಟಿ ಇರುವುದರಿಂದ ಮಾಡಿರ್ತಕ್ಕಂಥ ಎಲ್ಲ ಕರ್ಮಾಂಗದ ಪ್ರತಿಫಲವೂ ಕೂಡ ಪರಿಪೂರ್ಣವಾಗಿ ಸಿಗತಕ್ಕಂಥ ಒಂದು ಸಮಯವಾಗಿದೆ. 2ನೆಯದ್ದು ಸಿಂಹರಾಶಿ. ಜೀವನದಲ್ಲಿ ಅತ್ಯುತ್ಕೃಷ್ಟವಾಗಿ ಅತ್ಯುನ್ನತ ಸ್ಥಾನಮಾನ, ಗೌರವ ಎಲ್ಲವುದನ್ನು ಕೂಡ ಪಡೆಯುವಂತಹ ಯೋಗ್ಯತೆಯನ್ನು ಹೊಂದಿರತಕ್ಕಂತಹ ರಾಶಿ ಸಿಂಹರಾಶಿ ಅಂತ ಹೇಳಿದ್ರೇ ಪ್ರಾಣಿಗಳಲ್ಲಿಯೇ ಪ್ರಧಾನವಾಗಿರ್ತಕ್ಕಂತಹ ರಾಜ ಅಂತ ಹೇಳಿ ಕರೆಸ್ಕೊಳ್ಳತಕ್ಕಂತಹ ಒಂದು ಪ್ರಾಣಿಯ ಸಂಕೇತವಾಗಿರ್ತಕ್ಕಂಥದ್ದು ಸಿಂಹರಾಶಿ. ಸಿಂಹರಾಶಿಗೆ ಅಧಿಪತಿಯಾಗ್ತಾನೆ ರವಿ. ಪ್ರಧಾನವಾಗಿ ಸೌರಮಂಡಲದ ಆಧಿಪತ್ಯ ಅಂದರೆ ಅಧಿಕಾರವನ್ನು ಹೊಂದಿರತಕ್ಕಂಥ ಗ್ರಹನ ಆಗ್ತಾನೆ. 3 ಲೋಕಕ್ಕೂ ಕೂಡ ಬೆಳಕನ್ನು ಕೊಡುವಂತಹ ಒಂದು ಗ್ರಹನ, ಒಂದು ಸ್ವಂತ ಮನೆಯ ರಾಶಿಯಾಗುತ್ತೆ ಸಿಂಹರಾಶಿ. ಸಿಂಹರಾಶಿಗೂ ಕೂಡ ಅನುಭವಿಸುವಂಥ ಎಲ್ಲ ಕಷ್ಟ ನಷ್ಟಗಳು, ದುಃಖ ದುಮ್ಮಾನಗಳು, ಮಾನಸಿಕ ವ್ಯಥೆ, ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು. ರಾಶ್ಯಾಧಿಪತಿಯ ಒಂದು ಅನುಕೂಲದಿಂದಾಗಿ, ಬಲಾಬಲದಿಂದಾಗಿ ಆರೋಗ್ಯದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ಕಾಣುವಂಥದ್ದು. ಸಡನ್ನಾಗಿ ನಿಮಗೆ ಯಾವುದೋ ರೀತಿಯಾದಂತಹ ಮೂಲಗಳಿಂದ ಧನ ಸಂಪಾದನೆ ಆಗುವಂಥದ್ದು, ಧನ ಸಹಾಯ ಸಹಕಾರಗಳಾಗುವಂಥದ್ದು, ಗೃಹ ನಿರ್ಮಾಣಗಳು ಆಗುವಂಥದ್ದು, ಅಧಿಕಾರದ ಯೋಗಗಳು ಸಿಗುವಂಥದ್ದು, ಸನ್ಮಾನಗಳು ಸಿಗುವಂಥದ್ದು. ಇನ್ನೂ ಪ್ರಧಾನವಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಈ ಮೊದಲು ತಪ್ಪಿ ಹೋಗಿರ್ತಕ್ಕಂತಹ ಸಂಬಂಧಗಳೊಟ್ಟಿಗೆ ಪುನಃ ಜೋಡಣೆಯಾಗುವಂಥದ್ದು. ಎಷ್ಟೋ ಸಮಯದ ಹಿಂದೆ ವಿರೋಧವಾಗಿರ್ತಕ್ಕಂಥ ಸಂಬಂಧಗಳು ಕೂಡ ಕೂಡಿಕೊಂಡು ಹೋಗುವಂಥ ಒಂದು ಸಂದರ್ಭ ಈ ಒಂದು ಕಾಲಘಟ್ಟದಲ್ಲಿರ್ತಕ್ಕಂಥದ್ದು. ಜೀವನದಲ್ಲಿ ಭಾಗ್ಯೋದಯವಾಗುವಂಥ ಒಂದು ಕಾಲಘಟ್ಟವಾಗಿದೆ. 3ನೆಯದ್ದು ಮಕರ ರಾಶಿ. ಮಕರ ರಾಶಿಯವರಿಗೂ ಕೂಡ ಒಳ್ಳೆಯ ಅನುಕೂಲಗಳು
ರವಿಯ ಒಂದು ಬದಲಾವಣೆಯಿಂದಾಗಿ, ರಾಶ್ಯಾಧಿಪತಿಯ ಒಂದು ಅನುಕೂಲದಿಂದಾಗಿ, ರಾಶಿಯಲ್ಲಿ ಇರತಕ್ಕಂಥ ಕುಜನ ಒಂದು ಉಚ್ಚಾವಕಾಶದಿಂದಾಗಿ ಸಾಕಷ್ಟು ರೀತಿಯಾದಂಥ ಅನುಕೂಲಗಳನ್ನು ಪಡೆಯುವಂಥ ಯೋಗಗಳಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಬದಲಾವಣೆಯನ್ನು ಕಾಣುವಂಥದ್ದು, ಸಂಸಾರದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣುವಂಥದ್ದು, ವ್ಯಾವಹಾರಿಕವಾಗಿ ಅದೃಷ್ಟವನ್ನು ಪಡೆಯುವಂಥದ್ದು, ಅದೇ ರೀತಿಯಾಗಿ ದೀರ್ಘಕಾಲದಿಂದ ಬಳಲ್ತಾ ಇರತಕ್ಕಂತಹ ಕೆಲವಷ್ಟು ರೋಗ ರುಜಿನಗಳಿಂದ ದೂರ ಸರಿಯುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಅದೇ ರೀತಿ ಪ್ರಯತ್ನ ಪಡ್ತಾ ಇರತಕ್ಕಂತಹ, ಎಷ್ಟೋ ಸಮಯದಿಂದ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಅದಾಗ್ತಾ ಇಲ್ಲ ಅಂತ ಹೇಳುವಂಥ ಟೆನ್ಷನ್ನಲ್ಲಿದ್ದರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪೆಂಡಿಂಗಲ್ಲಿರುವಂತಹ ಕೆಲಸ ಕಾರ್ಯಗಳು ಆಗುವಂತಹ ಯೋಗಗಳಿರ್ತಕ್ಕಂಥದ್ದು, ಸಂಬಂಧಗಳು ಕೂಡುವಂತಹ ಯೋಗಗಳಿರ್ತಕ್ಕಂಥದ್ದು. ಈ 3 ರಾಶಿಗಳ ಜೀವನದಲ್ಲಿ ಸದಾಕಾಲವಾಗಿರ್ತಕ್ಕಂತಹ ಸುಖ ಶಾಂತಿ ನೆಮ್ಮದಿಗಳು ಸಿಗುವಂತಹ ಯೋಗಗಳಿರ್ತಕ್ಕಂಥದ್ದು. ಈ ಒಂದು ರವಿಯ ಬದಲಾವಣೆಗಳು, ಅದೇ ರೀತಿಯಾಗಿ ಗ್ರಹಸ್ಥಿತಿಗಳ ಒಂದು ಯೋಗಗಳು ನಿಮಗೆ ಒಳ್ಳೆಯದನ್ನೇ ಕೊಡುವಂಥ ಎಲ್ಲ ಲಕ್ಷಣವನ್ನು ಸೂಚಿಸುತ್ತೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.